ದೇಶದಲ್ಲಿ ಆರ್ಥಿಕ ಹಿಂಜರಿತದಿಂದ ಕಂಗೆಟ್ಟಿರುವ ರೈತರು, ಕಾರ್ಮಿಕರು, ಬಡವರ ಪಾಲಿಗೆ ಆಪದ್ಬಾಂಧವರಂತೆ ಕೈ ಹಿಡಿದುವ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳು, ಪಂಚ ಗ್ಯಾರಂಟಿ, ಜನಸ್ನೇಹಿ ಯೋಜನೆಗಳಿಂದ ಕರ್ನಾಟಕದಲ್ಲಿ ಕುಸಿದ ರೈತರ ಆತ್ಮಹತ್ಯೆ ಅಂದಿದೆ ವರದಿ. ರೈತರ ಆತ್ಮಹತ್ಯೆ ಪ್ರಮಾಣ ದೇಶಾದ್ಯಂತ ಹೆಚ್ಚುತ್ತಲೇ ಇರುವಾಗ ರಾಜ್ಯದಲ್ಲಿ ಅದರ ಪ್ರಮಾಣ ಕುಸಿದಿದೆ ಎಂಬ ಶುಭ ಸುದ್ದಿ ಬಂದಿದೆ. ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗತ್ತೆ ಅಂತ ಹೇಳಿದವರಿಗೆ ಈಗಲಾದ್ರೂ ಅವುಗಳ ಮಹತ್ವ ಗೊತ್ತಾಗಬಹುದಾ? ರಾಜಕೀಯ ಕಾರಣಕ್ಕಾಗಿ ಇಲ್ಲಿ ಗ್ಯಾರಂಟಿಗಳನ್ನ ವಿರೋಧಿಸಿ ಬೇರೆ ರಾಜ್ಯಗಳಲ್ಲಿ ಅದನ್ನೇ ಜಾರಿ ಮಾಡುವ ಬಿಜೆಪಿಯವರು ಈಗೇನ್ ಹೇಳ್ತಾರೆ? ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಸಾಲ ವಸೂಲಾತಿಯಲ್ಲಿ ವಿಳಂಬ, ಬೀಜ ಮತ್ತು ರಸಗೊಬ್ಬರಗಳಿಗೆ ಸಬ್ಸಿಡಿ ಬಿಡುಗಡೆ ಮತ್ತು ಸರಿಯಾದ ಮಳೆಯಾಗಿರೋದ್ರಿಂದ ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಗಳು ಕಡಿಮೆಯಾಗಿದೆ ಅಂತ ಡೆಕ್ಕನ್ ಹೆರಾಲ್ಡ್ ವರದಿ ತಿಳಿಸಿದೆ. 2022-23 ಅವಧಿಯಲ್ಲಿ 922ಕ್ಕೆ ತಲುಪಿದ ರೈತರ ಆತ್ಮಹತ್ಯೆಗಳು 2023-24ರಲ್ಲಿ 1061ಕ್ಕೆ ಏರಿಕೆಯಾಗಿತ್ತು. 2024-25ರಲ್ಲಿ ಈವರೆಗೆ 346 ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದು ವರದಿಯಾಗಿದೆ. ಸಾಲ ವಸೂಲಾತಿಯಲ್ಲಿ ವಿಳಂಬ, ಬೀಜ ಮತ್ತು ರಸಗೊಬ್ಬರಗಳಿಗೆ ಸಬ್ಸಿಡಿ ಬಿಡುಗಡೆ ಮತ್ತು ಸರಿಯಾಗಿ ಮಳೆಯಾಗಿರೋದ್ರಿಂದ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳಿದು ಬಂದಿದೆ. ಕಂದಾಯ ಇಲಾಖೆಯ ಮಾಹಿತಿ ಪ್ರಕಾರ 2022ರಿಂದ ರಾಜ್ಯದಲ್ಲಿ ಪ್ರವಾಹ ಮತ್ತು ಅನಾವೃಷ್ಟಿಯಿಂದ ಬೆಳೆ ನಷ್ಟ ಸೇರಿದಂತೆ ವಿವಿಧ ರೀತಿಯ ಕೃಷಿ ಸಂಕಷ್ಟದಿಂದ 2329 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಹಾವೇರಿಯಲ್ಲಿ 254, ಮೈಸೂರಿನಲ್ಲಿ 167, ಧಾರವಾಡದಲ್ಲಿ 148, ಕಲಬುರಗಿಯಲ್ಲಿ 142 ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ 141 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 20 ಪ್ರಕರಣಗಳನ್ನು ಹೊರತುಪಡಿಸಿ 2329 ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈ ಕುರಿತು ಮಾತಾಡಿದ್ದು, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಜನತೆಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಿದ್ದು ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದ್ದಾರೆ. ಗ್ಯಾರಂಟಿಗಳಲ್ಲದೆ ಸಹಕಾರಿ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸಾಲ ಪಾವತಿ ಬಾಕಿ ಇರುವ ರೈತರ ಅಂದ್ರೆ ಸುಸ್ತಿದಾರ ಖಾತೆಯ ಆಸ್ತಿ ಜಪ್ತಿ ಮಾಡದಂತೆ ಸೂಚಿಸಿರುವುದರಿಂದ ರೈತರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿಗಳ ಪರಿಹಾರ ನೀಡ್ತಾ ಇದ್ದು, ಮೃತರ ಪತ್ನಿಗೆ ಮಾಸಿಕ 2,000 ರೂಪಾಯಿ ಪಿಂಚಣಿ ನೀಡಲಾಗ್ತಿದೆ. ಹಾವು ಕಡಿತ ಹಾಗೂ ಇತರ ಅವಘಡಗಳಿಂದ ಸಾಯುವ ರೈತರಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ. ಬೆಳಗಾವಿ, ಗದಗ, ವಿಜಯಪುರ ಮತ್ತು ಧಾರವಾಡದಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಗೀಡಾಗಿರುವುದರಿಂದ ಸುಸ್ತಿದಾರರ ಬಗ್ಗೆ ಸಹಾನುಭೂತಿ ತೋರುವಂತೆ ರಾಜ್ಯ ಮಟ್ಟದ ಬ್ಯಾಂಕ್ಗಳಿಗೆ ಸರ್ಕಾರ ಸಲಹೆ ನೀಡಿತ್ತು. ಇದಲ್ಲದೆ ಸಹಕಾರ ಇಲಾಖೆ ಮತ್ತು ಇತರ ಇಲಾಖೆಗಳು ಹೆಚ್ಚಿನ ಬಡ್ಡಿ ದರವನ್ನ ವಿಧಿಸುವ ಖಾಸಗಿ ಸಾಲಗಾರರು ಮತ್ತು ಹಣಕಾಸು ಸಂಸ್ಥೆಗಳ ಮೇಲೆ ಬಿಗಿಯಾದ ನಿಗಾ ಇರಿಸಿದೆ ಅಂತ ಹೇಳಿದ್ದಾರೆ. ಕೃಷಿ ಮಾರುಕಟ್ಟೆ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡ್ತಾ, ತೆಂಗು, ಉದ್ದಿನಬೇಳೆ, ಕಾಳುಗಳು, ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ ಸೇರಿದಂತೆ ಹಲವಾರು ಬೆಳೆಗಳಿಗೆ ಬಡ್ಡಿ ರಹಿತ ಯೋಜನೆ ಮತ್ತು ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಂಎಸ್ಪಿ ಸಕಾಲಿಕ ಬಿಡುಗಡೆಯಂತಹ ರಾಜ್ಯ ಸರ್ಕಾರದ ಕ್ರಮಗಳಿಂದ ಆತ್ಮಹತ್ಯೆಗಳನ್ನು ತಡೆಯುವಲ್ಲಿ ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ. ರೈತರಿಗೆ 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದ ಸಾಲ, 3% ಬಡ್ಡಿ ದರದೊಂದಿಗೆ 15 ಲಕ್ಷದವರೆಗೆ ಸಾಲವನ್ನ ನೀಡೋದ್ರಿಂದ ರೈತರು ಖಾಸಗಿ ಸಾಲಗಾರರ ಅವಲಂಬನೆಯನ್ನ ಕಡಿಮೆ ಮಾಡುವಂತೆ ಮಾಡಿದೆ ಅಂತ ಹೇಳಿದ್ದಾರೆ. ಧಾರಾಳ ಮಳೆಯಿಂದಾಗಿ ಜಲಾಶಯಗಳು ಭರ್ತಿಯಾಗಿ ಬಿತ್ತನೆಗೆ ಸಹಕಾರಿಯಾಗಿದೆ. ಬೀಜ, ಕೃಷಿ ಉಪಕರಣ ಖರೀದಿ, ಟಾರ್ಪಲಿನ್ ಶೀಟ್, ಕ್ರಿಮಿನಾಶಕ ಪೂರೈಕೆಗೆ ಕನಿಷ್ಠ 50% ಸಹಾಯಧನ, ಸಾವಯವ ಕೃಷಿಯನ್ನು ಉತ್ತೇಜಿಸಲು ಹಸಿರು ಎಲೆ ಗೊಬ್ಬರವನ್ನ ಪೂರೈಸೋಕೆ 75% ಸಹಾಯಧನವನ್ನ ನೀಡಲಾಗ್ತಿದೆ. ಗ್ಯಾರಂಟಿಗಳಿಂದ ರಾಜ್ಯ ಸಂಪೂರ್ಣ ಸುಭಿಕ್ಷವಾಗುವುದಿಲ್ಲ. ಬಿಜೆಪಿಯವರು ಹೇಳಿದ ದಿವಾಳಿ ಅಂತೂ ಆಗೋದೇ ಇಲ್ಲ. ದಿನನಿತ್ಯದ ಬದುಕಿನ ಜಂಜಾಟಗಳಿಂದ ಸುಸ್ತಾದವರಿಗೆ ಸ್ವಲ್ಪ ಮಟ್ಟಿಗೆ ಆಸರೆಯಾಗ್ತಿವೆ ಗ್ಯಾರಂಟಿಗಳು. ಮಹಿಳೆಯರ ಕೈಗೆ ಸ್ವಲ್ಪ ದುಡ್ಡು ಬರೋ ಹಾಗೆ, ಅವರು ಸ್ವಲ್ಪ ನಿರಾಳವಾಗುವ ಹಾಗೆ ಮಾಡ್ತಿವೆ. ಹಾಗೇನೆ ರೈತರು, ಕಾರ್ಮಿಕರು ಮುಂತಾದ ಆರ್ಥಿಕವಾಗಿ, ಸಾಮಾಜಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ವಲ್ಪ ಮಟ್ಟಿನ ಶಕ್ತಿ ತುಂಬುತ್ತಾ ಇದೆ. ತೀರಾ ನಿರಾಶರಾಗುವ ಅವರ ಕೈ ಹಿಡಿದು ಭರವಸೆ ತುಂಬುತ್ತಿವೆ ಅಷ್ಟೇ. ಅದು ಈಗ ಬಂದಿರುವ ವರದಿಯಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.